ಏಯ್ ಏನು ಹೇಳ್ತಿದೀಯಾ ಮಚ್ಚ? 5 ಕಡ್ಡಿಲಿ 4 ಕಡ್ಡಿ ಇದೆ ಮಚ್ಚ. ಅದೇ ತಗೊಳ್ಳೋದು ಬೇಸಲ್ಲಿ. ನಂದು ಒಂದು ಫುಲ್ ಟ್ಯಾಂಕ್ ಖಾಲಿ ಆಗಿಬಿಟ್ಟಿದೆ ಆಲ್ರೆಡಿ. ಸೋ ವಾಟ್ ಬ್ರೋ? ಏಯ್ ಐ ಥಿಂಕ್ ವಿ ಆರ್ ಕ್ಲೋಸ್. ಓ ರಾಂಗ್ ರೂಟಲ್ಲಿ ಬಂದು ಸಾಯ್ತಾರ ಸ್ಕೂಲ್ ಮಕ್ಕಳನ್ನ ಹಾಕೊಂಡು. ಇಂಥವ್ರದ್ದೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಏನ್ ಹೋಗ್ಬೋದಾ ನಾವು? ಫಸ್ಟ್ ನಾಷ್ಟ ಮಾಡಬೇಕು. ಹೋಟೆಲ್ ಏನೂ ಇಲ್ಲ. ವ್ಯೂ ಮಾತ್ರ ಆಸಮ್ ಗುರು. ಹೆಂಗಿತ್ತಂದ್ರೆ ರೋಡು ಸೈಕು. ಬಟ್ಟು ಫ್ಯೂಲ್ ಬೇಗ ಖಾಲಿ ಆಗಿಬಿಡ್ತು. 150-180 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಬಟ್ ಆ ಫುಲ್ ಟ್ಯಾಂಕ್ ಇದ್ದಿದ್ದು ಆಲ್ಮೋಸ್ಟ್ 80% ಖಾಲಿ ಆಗಿಬಿಟ್ಟಿದೆ. ಏನು ಕುಡ್ದಾಕಿದೆಯೋ ಗೊತ್ತಿಲ್ಲ. ಬಂಡೀಪುರಕ್ಕಿನ್ನ 60 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬಟ್ ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 7:30 ಆಗಿದೆ. ಬಟ್ ಅದೇ ಹೇಳಿದ್ನಲ್ಲ 8:30 ಆಗುತ್ತೆ ಅಂತ ಬಂಡೀಪುರ. ಐ ಮೀನ್ ಚೆಕ್ ಪೋಸ್ಟು. ನೋಡೋಣ. ಮಣಿ ಅವ್ರು ಹೋದ್ನಲ್ಲ, ಯಾವ ಗಾಡಿ ಅದು? MT. ನನಗೆ TVS ರೈಡರ್ ಕಂಡಂಗೆ ಆಯ್ತು. ನನಗೆ TVS ರೈಡರ್ ಕಾಣಿಸ್ದಂಗೆ ಆಯ್ತಾ ಬೈಕು. ನಾಷ್ಟ ಮಾಡೋಣ ಎಲ್ಲಾದರೂ. ಎಲ್ಲೂ ಒಂದು ಹೋಟೆಲ್ ಸಿಗ್ತಾ ಇಲ್ವಲ್ಲ. ಫಸ್ಟ್ ಫ್ಯೂಲ್ ಸ್ಟಾಪು. ಫ್ಯೂಲ್ ಹಾಕ್ಸ್ಕೊಂಡ್ರೆ ಡೆನ್ಸಿಟಿ ಹೆಂಗಿದೆ ಗುರು ಪೆಟ್ರೋಲು? ಅಣ್ಣ ಫುಲ್ ಟ್ಯಾಂಕ್ ಹಾಕಿ. ಹಾಂ, ನಿಂಗೆ ಬೇಡವೇನೋ ಪೆಟ್ರೋಲು? ಏಯ್ ಏನು ಹೇಳ್ತಿದೀಯಾ? ಎಲ್ಲಿದೆ? ಮಚ್ಚೆ ಇರೋದೇ 4 ಕಡ್ಡಿ. 4ರಲ್ಲಿ ಇಷ್ಟು 5 ಕಡ್ಡಿ 4 ಇದೆ ಮಚ್ಚ. 5 ಕಡ್ಡಿಲಿ 4 ಕಡ್ಡಿ ಇದೆ ಮಚ್ಚ. ಅದೇ ತಗೊಳ್ಳೋದು ಬೇಸಲ್ಲಿ. ನಂದು ಒಂದು ಫುಲ್ ಟ್ಯಾಂಕ್ ಖಾಲಿ ಆಗಿಬಿಟ್ಟಿದೆ ಆಲ್ರೆಡಿ. ಐ ಡೋಂಟ್ ನೋ how he drank so much today bro. I think once we jump over the hump, I think the petrol might be leaked somewhere. I feel. ನಮ್ಮ ಬಡ್ಡಿ ಇವತ್ತು ಯಾಕೋ ಪೆಟ್ರೋಲ್ ಸಖತ್ ಕುಡ್ದಿದ್ದಾನೆ. ಏನಕ್ಕಂತ ಗೊತ್ತಿಲ್ಲ. ನೋಡಿ ನಮ್ಮ ಗ್ಯಾಂಗ್ ಇವರೇ. ಸೊ ಇನ್ನು 54 ಕಿಲೋಮೀಟರ್ ಸಮಥಿಂಗ್ ಇದೆ ಇಲ್ಲಿಗೆ, ಬಂಡೀಪುರ ಚೆಕ್ ಪೋಸ್ಟ್ಗೆ. ಫಸ್ಟ್ ನಾನು ಇವಾಗ ಅವಾಗ ಹೇಳ್ದಂಗೆ ಹೋಟೆಲ್ ಹುಡುಕಬೇಕು. ಹೊಟ್ಟೆ ತುಂಬ ಹಸಿತಾ ಇದೆ. ಏನು ಹೈವೇ ಹೋಟೆಲ್ಗಳನ್ನ ಅಂತ ಹೇಳಿದ್ರೆ ಈ ಧಾಬಾಗಳು ಸಿಗ್ತವೆ. ಏನು ಗುರು ಕಾಂಟಿಮೆಂಟ್ಸ್ ಇಲ್ಲೇ ಜಾಸ್ತಿ ಇದೆ ಬೆಂಗಳೂರಿಗಿಂತ ಅಲ್ವಾ? ಬೆಂಗಳೂರಿಗಿಂತ ಕಾಂಟಿಮೆಂಟ್ಸ್ ಇಲ್ಲೇ ಜಾಸ್ತಿ ಇದೆ. ಪ್ಲೇಸ್ ಹೆಂಗಿದೆ ನೋಡಿ, ಆಸಮ್ ಗುರು. ಆ ಕಡೆ ಸೂರ್ಯೋದಯ ಆಗ್ತಾ ಇದೆ, ಸಹಿಕ ಕಾಣ್ತಾ ಇದೆ ಮಾತ್ರ. ವಾವ್, ಸ್ವರ್ಗ ಗುರು. ರೈಲ್ವೆ ಟ್ರ್ಯಾಕ್ ಬೇರೆ ಇದೆ ಕೆಳಗೆ. ಸೈಕ್. ಸಖತ್ತಾಗಿದೆ ಗುರು.
ನಾನಿವಾಗ ಕರೆಂಟ್ಲಿ ಇರೋದು ಚಾಮರಾಜನಗರದಲ್ಲಿ. ಇಲ್ಲೇ ಒಂದು ಯಾವುದು ಮಲಬಾರ್ ಹೋಟೆಲ್ ಅಂತ ಇದೆ. ಸೊ ಎಲ್ಲೂ ಸಿಕ್ಕೇ ಇಲ್ಲ, ಹೋಟೆಲ್ಗಳೇ ಇಲ್ಲ. ಸೊ ಇಲ್ಲೇ ಬಂದು ನಾಷ್ಟ ಮಾಡ್ತು. ಈ ನನ್ನ ಮಗ ಏನು ಮಾಡಿದ್ದಾನೆ, ಅಲ್ಲಿ ರಾಂಗ್ ರೂಟ್ ಅಂತ ಕರ್ಕೊಂಬಂದು ಇಲ್ಲಿ ನಾಷ್ಟ ಕೊಡ್ತಿದ್ದಾನೆ. ಆಮೇಲೆ ನೋಡಿದ್ರೆ ಮತ್ತೆ ಪುನಃ ಅದಕ್ಕೆ ಹೋಗ್ಬೇಕು. ನಾನೇನು ಅಂದ್ಕೊಂಡೆ, ಇಲ್ಲಿ ರಾಂಗ್ ರೂಟ್ ಅಂತ ಇದೇ ರೂಟಲ್ಲಿ ಬರ್ಬೇಕಂತ ಅಂದ್ಕೊಂಡೆ. ಈ ನನ್ನ ಮಗ ರಾಂಗ್ ರೂಟ್ ಅಂತ ಕರ್ಕೊಂಬಂದಿದ್ದ. ಆಮೇಲೆ ನೋಡಿದ್ರೆ ಮತ್ತೆ ಪುನಃ ಹೋಗ್ಬೇಕು ಇವಾಗ ಅಲ್ಲಿಗೆ. ನನ್ನ ಹತ್ರ ಮೊಬೈಲ್ ಆರ್ಡ್ರ್ ಇತ್ತು, ಹೌದಾ? ಮೊಬೈಲು ಸೋ ವಾಟ್ ಬ್ರೋ ಏಯ್ ಅಯ್ಯೋ ದೇವ ಮಗನೇ, ಅದೆಲ್ಲ ಇಟ್ಕೊಬೇಡ, ಮೈ ಕೈ ಮುಟ್ಟೋದಲ್ಲ. ಏಯ್ ಯಾವನೇ ಹೇಳ್ತಿ? ಬಾ, ನನಗೂ ನಿನ್ಗೆ ಎಂತ ಬೇಡ. ಕಮಾನ್ ರಾಜಿ, ಕಮಾನ್. ಕಮಾನ್ ಚಲೋ ಗೈಸ್. ಹೊರಡೋಣ ಇವಾಗ. ಮತ್ತೆ ಪುನಃ ಅದೇ ರೂಟ್ಗೆ ಹೋಗ್ಬೇಕು. ಇನ್ನೂ 54 ಕಿಲೋಮೀಟ್ರ್ ಇದೆ ಬಂಡೀಪುರ ಚೆಕ್ ಪೋಸ್ಟ್ ಎಂಟ್ರೆನ್ಸ್ಗೆ. ಇವಾಗ ಏನಿಲ್ಲ, ಸೀದಾ ನಾನ್ ಸ್ಟಾಪು ಬಂಡೀಪುರ ಚೆಕ್ ಪೋಸ್ಟಲ್ಲೇ ನಿಲ್ಲಿಸೋದು ಇವಾಗ ಗಾಡಿನ. ಬನ್ನಿ ಹೊರಡೋಣ. ಅವರಿಬ್ಬರು ಮುಂದೆ ಹೋಗ್ಬಿಟ್ರು, ನಾನೊಬ್ಬನೇ ಹಿಂದೆ ಉಳಿದ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಅವ್ರು ರಾಂಗ್ ರೂಟ್ ತೊಗೊಂಡಿದ್ದಾರೆ ಅಂತ ನಾನು ಚೆಕ್ ಮಾಡ್ತಾ ಇದ್ಕೊಂಡೆ ಮ್ಯಾಪು. ಬಟ್ ನೋಡಿದರೆ ಕರೆಕ್ಟ್ ರೂಟೇ ಇದು. ನೋಡೋಣ, ತುಂಬ ಮುಂದೇನು ಹೋಗಿಲ್ಲ, ಒಂದು 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದ್ದಿರ್ಬೋದು. ಬಟ್ ರೋಡ್ ಇದೇ ಥರ ಇದ್ದರೆ ಆರಾಮಾಗಿ ಕವರ್ ಮಾಡಿ ಹಾಕ್ಬಿಡ್ತೀನಿ. ಇಟ್ಸ್ ನಾಟ್ ಅ ಬಿಗ್ ಡೀಲ್ ಫಾರ್ ಮೀ. ಒಬ್ಬ ಇಲ್ಲೇ ಸಿಗ್ದ ನೋಡಿ, ಇನ್ನೊಬ್ಬ ಎಲ್ಲೋದು ನೋಡಬೇಕು. ಓ ಏನು ಗುರು ಇದು, ಶಬರಿಮಲೆ ಯಾತ್ರೆ ಹೊಟ್ಟಿದ್ದಾರೆ ಹೇಗೆ? ಹಾಂ, ಅದೇ ಇರಬೇಕು. ಫೋಟೋ ಇದೆ ಎದುರುಗಡೆ, ಸ್ವಾಮಿ ಶರಣಮಯ್ಯಪ್ಪ. ಯಾವ್ದು ಗುರು ಮಚ್ಚ ಇದು ಏರಿಯಾ? ಗುಂಡ್ಲುಪೇಟೆನಾ? ಯಾವ್ದು ಗುರು ಇದು ಏರಿಯಾ? ಗುಂಡ್ಲುಪೇಟೆನಾ? ಹಾಂ, ಇನ್ನೂ ಒಂದು 20 ಕಿಲೋಮೀಟರ್ಸ್ ಇದೆ. ಬಾಯ್ ಮಕ್ಕಳು ಕಂಡು ಖುಷಿಯಾಗಿ ಟಾಟಾ ಮಾಡ್ತವ್ರೆ. ಬಟ್ ನಮ್ಮ ರೈಡ್ಗೆ ಇನ್ನೊಬ್ಬರು ಜಾಯ್ನ್ ಆಗೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸೊ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಕ್ಯಾನ್ಸಲ್ ಆಗೋಯ್ತು. ಸೊ ರೈಡ್ ಹೊರಡೋಕ್ಕಿಂತ ಹಿಂದಿನ ದಿನ ಕ್ಯಾನ್ಸಲ್ ಆಗಿರೋದು, ಅದು ನೈಟು. ಸಖತ್ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಗಾಡಿ ಕೈ ಕೊಟ್ಟವಾಗ ಅಥವಾ ಏನಾದರೂ ಕಮಿಟ್ಮೆಂಟ್ಗಳು ಬಂದವಾಗ ಸೊ ವಿ ಹ್ಯಾವ್ ಟು ಗಿವ್ ಅಪ್. ಸೊ ನೋ ಅದರ್ ಚಾಯ್ಸ್. ನಾನು ಹೋಗ್ತಾ ಇದ್ದೀನಿ. ನನಗಿನ್ನ ಬಂಡೀಪುರ ಚೆಕ್ ಪೋಸ್ಟೇ ಸಿಗ್ತಿಲ್ಲ. ಬನ್ನಿ ಹೋಗೋಣ ನಾವು ಸೀದಾ ಬಂಡೀಪುರಕ್ಕೆ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಇದೇನಾ? ಅಲ್ಲ ಮಚ್ಚ, ಇನ್ನೂ ಬರ್ತಾ ಇಲ್ಲ ಅಲ್ಲ. ಅದೇ ಹೇಳ್ತಾ ಇರೋದು, ಬಂದು ಸಾಕಾಯ್ತು. ಐ ಥಿಂಕ್ ವಿ ಆರ್ ಕ್ಲೋಸ್. ಓ ರಾಂಗ್ ರೂಟಲ್ಲಿ ಬಂದು ಸಾಯ್ತಾರ ಸ್ಕೂಲ್ ಮಕ್ಕಳನ್ನ ಹಾಕ್ಕೊಂಡು. ಇಂಥವ್ರದ್ದೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಬೆಂಗಳೂರಲ್ಲಿ ಹಿಡಿತಿದ್ದಾರೆ ನೋಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಸ್ಕೂಲ್ ಮಕ್ಕಳದು. ಏನೋ ಒಂದೇ ದಿನ 170 ಎಷ್ಟೋ ಜನರನ್ನು ಹಿಡಿದಿದ್ದಾರಂತೆ. ಸ್ಕೂಲ್ ಮಕ್ಕಳನ್ನ ಹಾಕ್ಕೊಂಡಲ್ಲ, ಯಾಕೆ ರಿಸ್ಕ್ ತಗೊತಾರಪ್ಪ? ಇನ್ನ ಎಷ್ಟು ಕಿಲೋಮೀಟರ್ ಇದೆ ಮಚ್ಚ? ಇವಾಗ ಹೇಳು. ಫಸ್ಟಿಗೆ 7 ಕಿಲೋಮೀಟರ್ ತೋರಿಸಿತ್ತು. ನಾವು ರಾಂಗ್ ರೂಟ್ ತಗೊಂಡ್ಬಿಟ್ಟು 14 ಕಿಲೋಮೀಟರ್ ತೋರಿಸ್ತೀವಿ ಇವಾಗ. ಏಯ್ ಮಗನೇ, ಏಯ್ 7 ಕಿಲೋಮೀಟರ್ ತೋರಿಸ್ತೀವಿ. 7 ಕಿಲೋಮೀಟರ್ ತೋರಿಸ್ತಾ ಇದೆ. ಇವು ಹೂ ಅಂದ್ಬಿಟ್ಟ ಇವನಿಗೂ.
ಇವು ಇಣಕಿ ನೋಡ್ತಿದ್ದ ನನ್ನ ಹಂಸಲ್ಲಿದೆ ಅಂತ. ಅಯ್ಯೋ ದೇವ, ಏನು ಹೇಳಿ ಮಾತ್ರ. ಬಂಡೀಪುರಕ್ಕೆ ಹತ್ರ ಬರ್ತಾ ರೋಡ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಆಸಮ್. ಗಾಡಿಗಳು ತುಂಬ ಕಮ್ಮಿ, ರೋಡೂ ಆಸಮ್. ಒಂದೇ ಒಂದು ಪಾತ್ ಹೋಲ್ಗಳಿಲ್ಲ, ಆರಾಮಾಗಿ ಚಚಾಕ್ಬೋದು. ಅವ್ನು ಪಾಸ್ ಆಗ್ತದ ಅಂದ್ಕೊಂಡೆ, ಬಟ್ ಅವ್ನು ಲೇಟ್ ಮಾಡಿಬಿಟ್ಟ. ಐ ಥಿಂಕ್ ಫ್ರಮ್ ಹಿಯರ್ ಆ್ಯಕ್ಚುಯಲ್ ಬಂಡೀಪುರ ಫಾರೆಸ್ಟ್ ಪರ್ಮಿಟ್ಸ್ ಸ್ಟಾರ್ಟ್ಸ್ ಮೇ ಬಿ. ನೋಡಿ, ಅದೇ ವೈಬ್ ಕೊಡ್ತಾ ಇದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಏನು ಹೋಗ್ಬೋದಾ ನಾವು? ಹೋಗ್ಬೋದಾ? ಓಕೆ. ಏನಿಲ್ಲ ಮಚ್ಚ, ಟಿಕೆಟ್ ಅಲ್ಲ ಏನಿಲ್ಲ ಅನ್ಸುತ್ತೆ ಮಚ್ಚ. ಇಷ್ಟು ದೂರ ಬಂತು, ಯಾವುದೇ ಒಂದು ಪ್ರಾಣಿನೂ ಸಿಕ್ಕಿಲ್ವಲ್ಲೋ ಮಚ್ಚ. ಅಲ್ಲೇನೋ ನಿಲ್ಸ್ಕೊಂಡವ್ರೆ, ಏನೋ ಇದೆ ಅಲ್ಲಿ. ಅಂತೂ ಇಂತೂ ಒಂದು ನೋಡೋಕೊಂದು ಮಂಗ ಸಿಕ್ತು ನೋಡು. ಇಲ್ಲ ನೋಡು, ನಮ್ಮ ಹುಡುಗರೆಲ್ಲ ಬಂದೇ ಇಲ್ಲ. ನಮ್ಮ ಹುಡುಗರು ಇಲ್ಲ, ನೋಡೋಕೊಂದು ಆನೆನೂ ಇಲ್ಲ, ಅಟ್ಲೀಸ್ಟ್ ಒಂದು ಪ್ರಾಣಿನೂ ಇಲ್ಲ. ಮುಂದೆ ಹುಲಿ ಇದೆ, ಹೋಗ್ಬೇಡ, ಸ್ಟಾಪ್ ಮಾಡು. ಮುಂದೆ ಹುಲಿ ಇದೆ, ಇರು. ಮುಂದೆ ಹುಲಿ ಇದೆ, ಹೋಗ್ಬೇಡ, ಇರು.